ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕುಂದೂರು ಗ್ರಾಮದಲ್ಲಿ ನಡೆಯುವಂತಹ ರಥೋತ್ಸವದ ವಿಶೇಷತೆಗಳ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ. ವೀಕ್ಷಕರೇ, ಈ ಒಂದು ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಮತ್ತು ಇಲ್ಲಿನ ಸ್ಥಳೀಯರು ಹೇಳುವ ಕಥೆಗಳ ಪ್ರಕಾರ ದೇವಿ ಚಿಕ್ಕದೇವಮ್ಮನವರು ತಮ್ಮ ತಂದೆಯ ಮನೆಗೆ ವರ್ಷದಲ್ಲಿ 2 ಬಾರಿ ಹೋಗು ಬರುತ್ತಾರೆಂದು ಇಲ್ಲಿನ ಕಥೆಗಳು ಹೇಳುತ್ತವೆ. ಇದರ ಪ್ರತಿಯಂತೆ ವರ್ಷಕ್ಕೆ 2 ಬಾರಿ ಕುಂದೂರು ಗ್ರಾಮದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನು ಈ ಚಿಕ್ಕದೇವಮ್ಮನ ಬೆಟ್ಟದಿಂದ ಕುಂದೂರು ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ. ಮೊದಲಿಗೆ ವೀಕ್ಷಕರಿ, ಚಿಕ್ಕದೇವಮ್ಮನವರನ್ನು ದೇವಾಲಯದಲ್ಲಿ ಎಲ್ಲ ರೀತಿಯ ಮಂಗಳ ದ್ರವ್ಯಗಳಿಂದ ಅಲಂಕರಿಸಲಾಗುತ್ತದೆ. ಬಳಿಕ ಅಲಂಕಾರದ ನಂತರ ದೇವಾಲಯವನ್ನು ಪ್ರದಕ್ಷಿಣೆಯಾಗಿ ಕುಂದೂರು ಗ್ರಾಮಕ್ಕೆ ಕಳುಹಿಸಲಾಗುತ್ತದೆ. ವೀಕ್ಷಕರೇ, ಕುಂದೂರು ಗ್ರಾಮಸ್ಥರು ಕಾಲ್ನಡಿಗೆಯಲ್ಲಿ ಚಿಕ್ಕದೇವಮ್ಮನ ಬೆಟ್ಟವನ್ನು ಹತ್ತಿ ಬಂದು ದೇವಿಯ ಮೂರ್ತಿಯನ್ನು ತಮ್ಮ ಗ್ರಾಮಕ್ಕೆ ತೆಗೆದುಕೊಂಡು ಹೋಗುವುದು ಇಂದಿನ ಸಂಪ್ರದಾಯವಾಗಿದೆ. ಓ ತಾಯಿ ಚಾಮುಂಡಿ ಅಡ್ಡ ಬಿದ್ದೆವಮ್ಮ, ಓ ತಾಯಿ ಚಾಮುಂಡಿ ಅಡ್ಡ ಬಿದ್ದೆವಮ್ಮ, ಆ ತಾಯಿ ಕೊಂತೆಮ್ಮ ಎಡೆ ತಂದೆವಮ್ಮ, ಆ ತಾಯಿ ಕೊಂತೆಮ್ಮ ಎಡೆ ತಂದೆವಮ್ಮ. ಕಾಪಾಡವ್ವ ಭಯ ಭೀತಿ ದುಂಡಿ ನಮಗೆ ಹಿತದಾರಿ